ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಮಾಸ್ ವರ್ಲ್ಡ್. ನಾವಿವತ್ತು ಮಾಡ್ತಾ ಇರೋದು ಮಶ್ರೂಮ್ ಬಿರಿಯಾನಿ, ಅಣಬೆ ಬಿರಿಯಾನಿ ಮಾಡ್ತಾಯಿದ್ದೀವಿ. ಅಣಬೆ ಅನ್ನೋದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ನಮ್ಮ ಹೃದಯಕ್ಕೆ ಬಹಳ ಒಳ್ಳೆಯದು, ಆಮೇಲೆ ಜೀರ್ಣಕ್ರಿಯೆಯನ್ನು ವೃದ್ಧಿಸುವಲ್ಲಿ ಭಾಳ ಒಳ್ಳೆಯದಿದೆ ಇದಕ್ಕೆ ನಾನು 6-8 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ ಕಟ್ ಮಾಡಿರೋದು, 4 ಮೆಣಸಿನಕಾಯಿ, ಆಮೇಲೆ ಸ್ವಲ್ಪ ಪಾಲಕ್ಕು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು. ನಾನು 4 ಜನಕ್ಕೆ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಭಾಳ ಜನಕ್ಕೆ ಬೇಕಿದ್ದರೆ ಕ್ವಾಂಟಿಟಿನ ಡಬಲ್ ಮಾಡಿ. ಇದನ್ನೆಲ್ಲ ಸೇರಿಸಿ ಮೊದಲು ಮಿಕ್ಸಿ ಮಾಡ್ಕೊಂಬಿಡ್ತೀನಿ. ಅದು ಫುಲ್ಲು ನೋಡಿ ಈ ಥರ ಸಣ್ಣಗಾದರೆ ಸಾಕು. ಆಮೇಲೆ ನಾನೀಗ ಒಗ್ಗರಣೆ ಹಾಕೋಕ್ಕೆ ಏನೇನಂತ ಹೇಳ್ತಿದ್ದೀನಿ. ಮೊದಲು 1 ಕಪ್ ಬಟಾಣಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿರುವಂಥ ಉದ್ದುದಿಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಇದೆಲ್ಲ ಗರಂ ಮಸಾಲ ಐಟಮು. ಆಮೇಲೆ ನಾನು 2 ಸಣ್ಣದಾಗಿ ಹೆಚ್ಚಿರುವಂಥ ಟೊಮ್ಯಾಟೊ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, 200 ಗ್ರಾಮ್ ಮಶ್ರೂಮ್ ತೊಗೊಂಡಿದ್ದೀನಿ. ಆಮೇಲೆ ನಾನು 1.5 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನೇ ಮೊದಲೇ ತೊಳೆದು ನೆನೆ ಇಟ್ಕೊಂಡಿದ್ದೀನಿ ನೋಡಿ. ಅಂದರೆ 250 ಗ್ರಾಮ್ ಅಕ್ಕಿ ತೊಗೊಂಡಿದ್ದೀನಿ. ಒಂದು ಕಡಾಯಿನೋ ಒಂದು ಬಾಣಲೆನೋ ನೀವೇನು ಇಡ್ತೀರ ಅದನ್ನಿಟ್ಟು ಈಗ ತೊಗೊಂಡಿರುವಂಥ ಗರಂ ಮಸಾಲ ಐಟಮ್ ಹಾಕ್ಕೊಳ್ಳಿ. ಅದೇ ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಮರಾಠ ಮೊಗ್ಗು, ಸ್ವಲ್ಪ ಕಲ್ಲು ಅಷ್ಟು ಹಾಕಿದರೆ ಸಾಕು. ಅದಕ್ಕೇ ನಾವು ಸಣ್ಣದಾಗಿ ಉದ್ದುದಿಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕೋಣ ನೋಡಿ. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೆಟೊನ ಹಾಕೋಣ. ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ತೊಗೊಂಡಂಥ ಬಟಾಣಿನೂ ಹಾಕ್ತಾಯಿದ್ದೀನಿ. ಈಗ ನಾವು ರುಬ್ಬಿದ್ವಲ್ಲ ಆ ಮಸಾಲೆನ ಹಾಕಿಬಿಡಿ. ಸ್ವಲ್ಪ ಅದು ಎಣ್ಣೆ ಬಿಟ್ಕೊಳ್ಳಿ ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಅದು ಫ್ಲೇವರಲ್ಲೇ ಬಿಟ್ಕೊಳ್ಳಿ, ಅಲ್ಲಿವರೆಗೂ ಹಾಕಿ ಇದು ಮಾಡಿ. ಆಮೇಲೆ ತೊಗೊಂಡಂಥ ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು ಎಲ್ಲ ಸೇರಿಸಿ ಮಿಕ್ಸ್ ಮಾಡೋಣ. ಅದಕ್ಕೆ ನಾವು ತಗೊಂಡ ಮಶ್ರೂಮ್ ಕೂಡ ಹಾಕೋಣ. ಮಶ್ರೂಮ್ನಲ್ಲಿ ನೀರಿನ ಅಂಶ ಚೆನ್ನಾಗಿರುತ್ತೆ, ಅದು ತಾನೇ ನೀರು ಬಿಟ್ಕೊಂಡ್ಬಿಡುತ್ತೆ ನೋಡಿ. ಅದರಲ್ಲೇ ತಾನೇ ಚೆನ್ನಾಗಿ ಬೆಚ್ಚಗಾಗಿ ಬೇಯ್ಕೊಳ್ಳುತ್ತೆ. ನಾನೀಗ ತೊಗೊಂಡಿದ್ನಲ್ಲ ಮಿಕ್ಸಿ ಜಾರು, ಅದಕ್ಕೇ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1.5 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದಲ್ಲ, 3 ಗ್ಲಾಸ್ನಷ್ಟು ನೀರು ಹಾಕಬೇಕು ನೋಡಿ. ಈಗ ನೀರು ಕುದಿ ಬಂದಮೇಲೆ ನಾವು ತೆಗೆದುಕೊಂಡಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ಅದಕ್ಕೇ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಹಾಕ್ತಾಯಿದ್ದೀನಿ. ಈಗ ಅದ್ರ ಮೇಲೆ ಒಂದು ಕವರ್ ಮಾಡಿಬಿಡಿ ನೋಡಿ. ಈ ಥರ ನೀರು ಬಂದಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿ ದಮ್ ಕೊಟ್ಟರೆ ಈ ಥರ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ಈಗ ಇದನ್ನು ನಾವು ಬಿಸಿ ಬಿಸಿದಾಗಿ ಟೇಸ್ಟ್ ಮಾಡೋಣ ನೋಡಿ. ಈ ಥರ ಆಗಿದೆ ಬಿರಿಯಾನಿ ನೋಡಿ ಫ್ರೆಂಡ್ಸ್. ಇನ್ನಷ್ಟು ಒಳ್ಳೆ ರೆಸಿಪಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.